ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಟಿವಿಕೆ ಈಗಾಗಲೇ ಕಾಂಗ್ರೆಸ್ ಆತುರದ ನಿರ್ಧಾರದಿಂದ ಇಂಡಿಯಾ ಕೂಟ ಬಲಿ. ಈಗ ಇಂಡಿಯಾ ಮೈತ್ರಿಕೂಟ ಮುಗಿದ ಅಧ್ಯಾಯ ಅಂತ ಡಿಎಂಕೆ ಹೇಳಿದ್ದಾರೆ. ಇನ್ನು ಟಿವಿಕೆಗೆ ಬೆಂಬಲ ನೀಡಿದ್ದನ್ನ ಖಂಡಿಸಿ ಡಿಎಂಕೆ ಪಕ್ಷದ ನಿರ್ಣಯ. ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ಟಿವಿಕೆ ಬೆಂಬಲಿಸಿದ್ದ ಕಾಂಗ್ರೆಸ್ ಈಗಲೇ ಡಿಎಂಕೆ ಜೊತೆ ಇರುವ ಎಡಪಕ್ಷಗಳು ಮುಸ್ಲಿಂ ಲೀಗ್ ಹಾಗೆ ಡಿಎಂಕೆ ಜೊತೆ ಮೈತ್ರಿಯನ್ನ ಮುಂದುವರಿಸಿದ ಡಿಎಂಟಿಕೆ ವಿಸಿಕೆ. ತಮಿಳುನಾಡಿನಲ್ಲಿ ಟಿವಿಕೆಯನ್ನ ಬೆಂಬಲಿಸಿದ ಕಾಂಗ್ರೆಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಇನ್ನು ಒಂದ್ ಕಡೆ ನಿನ್ನೆಯೂ ಕೂಡ ಟಿವಿಕೆ ಪಕ್ಷಕ್ಕೆ ಸಿಪಿಐ ಹಾಗೆ ವಿಸಿಕೆ ಪಕ್ಷ ನಾವು ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಟಿವಿಕೆಗೆ ಬೆಂಬಲ ನೀಡಿದ್ದನ್ನ ಖಂಡಿಸಿ ಡಿಎಂಕೆ ಪಕ್ಷದ ನಿರ್ಣಯ. ಈಗ ಒಂದು ರೀತಿಯಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಬೆಂಬಲಿಸಿದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ಆತುರದ ನಿರ್ಧಾರದಿಂದ ಇಂಡಿಯಾ ಕೂಟ ಇಲ್ಲಿ ಬಲಿ ಆಗಿರುವಂಥದ್ದು. ಇಂಡಿಯಾ ಮೈತ್ರಿಕೂಟ ಮುಗಿದ ಅಧ್ಯಾಯ ಅಂತ ಹೇಳಿ ಡಿಎಂಕೆ ಪಕ್ಷದವರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಟಿವಿಕೆಗೆ ಬೆಂಬಲವನ್ನ ನೀಡಿದ್ದನ್ನ ಖಂಡಿಸಿ ಡಿಎಂಕೆ ಈ ಪಕ್ಷದ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ಟಿವಿಕೆ ಪಕ್ಷವನ್ನ ಕಾಂಗ್ರೆಸ್ನವರು ಬೆಂಬಲಿಸಿದ್ರು. 5 ಶಾಸಕರ ಬೆಂಬಲದ ಬಲವನ್ನ ಕೊಟ್ಟಿದ್ರು. ಆದ್ರೆ ಈಗಲೇ ಡಿಎಂಕೆ ಜೊತೆ ಇರುವ ನಿನ್ನೆ ಸಿಪಿಐ ಹಾಗೆ ವಿಸಿಕೆ ಪಕ್ಷ ನಾವು ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಈಗ ಮತ್ತೆ ಇಲ್ಲಿ ಡಿಎಂಕೆ ಜೊತೆ ಇರುವ ಎಡಪಕ್ಷಗಳು ಮುಸ್ಲಿಂ ಲೀಗ್ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಡಿಎಂಕೆ ಜೊತೆ ಮೈತ್ರಿಯನ್ನ ಮುಂದುವರಿಸಿದ ಡಿಎಂಡಿಕೆ ವಿಸಿಕೆ ಅಂತಾನೆ ಹೇಳ್ಬೋದು. ನಿನ್ನೆ ನಾವು ವಿಜಯ್ ಸರ್ಕಾರ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಮತ್ತೆ ಉಲ್ಟಾ ಹೊಡ್ತಿದೆ. ವಿಸಿಕೆ ಪಕ್ಷ, ಸಿಪಿಐ ಪಕ್ಷ, ಮುಸ್ಲಿಂ ಲೀಗ್ ಪಕ್ಷ ಇವೆಲ್ಲವೂ ಕೂಡ ಎರಡೆರಡು ಸ್ಥಾನಗಳನ್ನ ಪಡೆದುಕೊಂಡಿದ್ರು ಕೂಡ ಡಿಎಂಕೆ ಪಕ್ಷಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಇವತ್ತು ಮತ್ತೆ ಉಲ್ಟಾ ಹೊಡ್ತಿದ್ದಾರೆ.